ಹಾಯ್ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೆಕ್ಸೆನ್ ಮತ್ತು ಆತನ ಮಗ ವಿವೇಕ್ ಇಬ್ಬರು ಊಟಕ್ಕೂ ಕೂಡ ದುಡ್ಡಿಲ್ಲದೆ ತಿರುಗಾಡಿ ಸುಸ್ತಾಗಿರ್ತಾರೆ. ಆಗ ವಿವೇಕ್ ನಡು ರಸ್ತೆಯಲ್ಲಿ ಸುಸ್ತಿನಿಂದ ನಡೆಯಲು ಆಗದೆ ಇದ್ದಾಗ ಸೆಕ್ಸನ್ ವಿವೇಕ್ ಮುಂದೆ ನಡಿ ಅಂತ ಹೇಳ್ತಾನೆ. ಆಗ ವಿವೇಕ್ ಡ್ಯಾಡ್ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ, ನನಗೆ ಮುಂದೆ ನಡೆಯಲು ನನ್ನಿಂದ ಆಗೋದಿಲ್ಲ ಅಂತ ಅಲ್ಲೇ ಕೂತ್ಬಿಡ್ತಾನೆ. ಆಗ ಸೆಕ್ಸನ್ ವಿವೇಕ್ ನನಗೂ ಕೂಡ ಹಸಿವಾಗ್ತಿದೆ, ಆದರೆ ಏನು ಮಾಡೋದು, ನಡಿ ಮುಂದೆ ಹೋಗೋಣ ಅಂತ ಆತನನ್ನ ಕೈ ಹಿಡಿದು ಎಬ್ಬಿಸ್ತಾನೆ. ಆಗ ವಿವೇಕ್ನು ನಮಗೆ ದುಡ್ಡಿಲ್ಲದೆ ನಮಗೆ ಊಟ ಸಿಗಬೇಕು ಅಂದರೆ ಅದಕ್ಕೆ JK ಒಂದು ಜಾಗ ಹೇಳಿದ್ನಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಆಗ ಸೆಕ್ಸನ್ ಅದು ಯಾವ ಜಾಗ ಎಲ್ಲಿ ಅಂತ ಕೇಳ್ತಾನೆ. ಆಗ ವಿವೇಕ್ನು ಜೈಲು ಡ್ಯಾಡ್, ಜೈಲಿಗೆ ಹೋಗೋಣವಾ ಅಂತ ಹೇಳ್ತಾನೆ. ಆಗ ಸೆಕ್ಸನ್ ಇಂಪಾಸಿಬಲ್, ನಮ್ಮ ದ್ವೇಷ ತೀರೋವರೆಗೂ ಅದು ಮಾತ್ರ ಸಾಧ್ಯವಿಲ್ಲ ವಿವೇಕ್, ನಮ್ಮನ್ನು ಇಂಥ ಪರಿಸ್ಥಿತಿಗೆ ತಂದವರನ್ನು ಮುಗಿಸೋವರೆಗೂ ನಾನು ಜೈಲಿಗೆ ಹೋಗೋಲ್ಲ. ದ್ವೇಷ ತೀರಿಸಿದ ಮೇಲೆ ಈ ದೇಶ ಬಿಡೋದು ಅಥವಾ ಜೈಲಿಗೆ ಹೋಗೋದು ಅಂತ ಅದನ್ನು ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳ್ತಾನೆ. ಆಗ ವಿವೇಕ್ ಅಲ್ಲಿವರೆಗೂ ನಾವು ಬದುಕಿರಬೇಕಲ್ಲ ಡ್ಯಾಡ್ ಅಂತ ಹೇಳ್ತಾನೆ. ಆಗ ಸೆಕ್ಸನ್ ಅದಕ್ಕೆ ಎಲ್ಲಾದರೂ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ದಾರಾ ಅಂತ ನೋಡಿ ಅಲ್ಲಿ ಹೋಗಿ ಪ್ರಸಾದ ತಿನ್ನೋಣ ಬಾ ಅಂತ ಹೇಳ್ತಾನೆ. ಆಗ ವಿವೇಕ್ ಡ್ಯಾಡ್ ನಾವು ಪ್ರಸಾದ ತಿನ್ನಬೇಕಾ ಅಂತ ಸಿಟ್ಟಿನಿಂದ ಕೇಳ್ತಾನೆ. ಆಗ ಸೆಕ್ಸನ್ ನಾವು ಜೀವಂತವಾಗಿರಬೇಕು, ನಾವು ನಮಗೆ ಈ ಪರಿಸ್ಥಿತಿಗೆ ತಂದವರನ್ನು ಮುಗಿಸ್ಬೇಕಾದ್ರೆ ನಾವು ಏನಾದರೂ ತಿನ್ಕೊಂಡು ಬದುಕಬೇಕು ಅಂತ ಹೇಳ್ತಾನೆ. ಆಗ ವಿವೇಕ್ ಸಿಟ್ಟಿನಿಂದ ನಮಗೆ ಹೀಗೆ ಮಾಡಿದವರು ನಮ್ಮ ಕೈಗೆ ಸಿಗಬೇಕು, ಅವ್ರನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಸೆಕ್ಸನ್ ಅವನಿಗೆ ಸಮಾಧಾನ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾನೆ. ಇತ್ತ ದೇವಸ್ಥಾನದಲ್ಲಿ ಚಾರು ಮತ್ತು ರಾಮಾಚಾರಿ ಮತ್ತು ಜಾನಕಿ ಮಗುವನ್ನು ಕರೆದುಕೊಂಡು ಚಾರುಗೆ ಹೆರಿಗೆ ಮಾಡಿಸಿದ ಸೂಲ್ಗಿತ್ತಿಗೆ ಭೇಟಿಯಾಗಲು ಬಂದಿರ್ತಾರೆ. ಆಗ ರಾಮಾಚಾರಿ ಸೂಲ್ಗಿತ್ತಿಯನ್ನು ನೋಡಿ ನಿಮಗೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಅದು ಚಿಕ್ಕದಾಗಿಬಿಡುತ್ತೆ ಅಮ್ಮ, ನಾನು ಮತ್ತು ನನ್ನ ಹೆಂಡತಿ ಮಗುವಿನ ಸಮೇತ ನಿಮ್ಮನ್ನು ನೋಡೋಕ್ಕೆ ಬಂದಿದ್ದೀವಿ ಅಂದರೆ ಅದಕ್ಕೆ ನೀವೇ ಕಾರಣ ಅಂತ ಹೇಳ್ತಾನೆ. ಆಗ ಚಾರು ಅವತ್ತು ಸರಿಯಾದ ಸಮಯಕ್ಕೆ ನೀವು ಬರದೇ ಹೋಗಿದ್ರೆ ನಾನು ನನ್ನ ಮಗು ಏನಾಗ್ತಿದ್ವೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಜಾನಕಿ ನಮ್ಮದವರು ದೇವರ ರೂಪದಲ್ಲಿ ಕಾಣಿಸ್ತಾನೆ ಅಂತ ಹೇಳ್ತಾರೆ, ಆದರೆ ನಾವು ನಂಬಿರುವ ದೇವರು ನಿಮ್ಮ ರೂಪದಲ್ಲಿ ಬಂದಿದ್ದಾನೆ ಅಂತ ನಮಗೆ ಅನ್ನಿಸ್ತಾ ಇದೆ. ಇವತ್ತು ನಮ್ಮ ಮುಖದಲ್ಲಿ ಇಷ್ಟೊಂದು ಸಂತೋಷ ಖುಷಿ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣನೇ ನೀವು, ನಿಮ್ಮ ಸಹಾಯನ ಈ ಜನ್ಮದಲ್ಲಿ ನಾವು ಯಾರೂ ಮರೆಯಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಒಂದು ತಟ್ಟೆಯಲ್ಲಿ ಹಣ್ಣು ಸೀರೆ ಹಣ ಎಲ್ಲ ಇಟ್ಟು ಚಾರು ಕೈಗೆ ಕೊಟ್ಟು ಅವರಿಗೆ ಕೊಡು ಅಂತ ಹೇಳ್ತಾನೆ. ಆಗ ಚಾರು ಇದು ನಮ್ಮ ಖುಷಿಗೆ, ದಯವಿಟ್ಟು ಬೇಡ ಅಂತ ಹೇಳಬೇಡಿ ಅಂತ ಆ ತಟ್ಟೆಯನ್ನು ಸೂಲ್ಗಿತ್ತಿ ಕೈಗೆ ಕೊಟ್ಟು ಚಾರು ಮತ್ತು ರಾಮಾಚಾರಿ ಇಬ್ಬರು ಅವರಿಗೆ ಕೈ ಮುಗಿತಾರೆ. ಆಗ ಸೂಲ್ಗಿತ್ತಿಯು ಇದುವರೆಗೂ ನಾವು ಎಷ್ಟೊಂದು ಹೆರಿಗೆ ಮಾಡಿಸಿದ್ದೀವಿ, ಆದರೆ ಎಲ್ಲರೂ ಅಲ್ಲೇ ಕೈ ಮುಗಿದು ಕಳಿಸ್ಬಿಡ್ತಾರೆ. ನೀವು ನಮ್ಮನ್ನು ನೆನಪು ಮಾಡಿಕೊಂಡು ಇಲ್ಲಿವರೆಗೂ ಬರಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ದೀರಾ ಅಂದರೆ ನಿಜವಾಗ್ಲೂ ನೀವು ಋಣನ ಮರೆದೇ ಇರೋರು ಅಂತ ಹೇಳ್ತಾಳೆ. ಆಗ ಜಾನಕಿ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಮ್ಮ, ಆದರೆ ಈ ಜನ್ಮದಲ್ಲಿ ನಾವು ತೀರಿಸೋಕ್ಕೆ ಆಗಲ್ಲ ಅಂಥ ಋಣನ ನೀವು ನಮ್ಮ ಮೇಲೆ ಹೊರಿಸಿದ್ದೀರಾ, ನಿಜವಾಗ್ಲೂ ನಾವು ಬದುಕಿರೋವರೆಗೂ ನಿಮ್ಮನ್ನು ಮರೆಯಲ್ಲ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.